ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನನ್ನ ಡೈಲಿ ರೊಟೀನ್ ಇದೇ ರೀತಿ ಇರೋದಿಲ್ಲ. ಸ್ನಾನ ಮಾಡಿದವಾಗ ತಲೆಗೆ ಸ್ನಾನ ಮಾಡಿದಾಗ ಯಾವ ಥರ ಇರುತ್ತೆ ಆ ಒಂದು ರೊಟೀನ ನಾನು ಶೇರ್ ಮಾಡ್ಕೊತೀನಿ. ನನ್ನ ಒಂದು ಬಾಣಿತನದ ಫುಲ್ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಸ್ನಾನಕ್ಕಿಂತ ಮುಂಚೆ ಪಾಪುದು ಸ್ನಾನ ಎಲ್ಲ ಮಾಡಿಸಿ ಅವನು ಮಲಗಿಸ್ಬಿಟ್ರೆ ಒಂದು ಅರ್ಧ ಕೆಲಸ ಮುಗ್ದೋಗ್ಬಿಡುತ್ತೆ. ಅರ್ಧ ಕೆಲಸ ಅಂತರ ನಾನು ಏನು ಕೆಲಸನೂ ಮಾಡಲ್ಲ. ಅವನದು ಎಲ್ಲ ಕೆಲಸಗಳಾದರೆ ಅವನ ಕೆಲಸ ಮುಗಿದ್ಬಿಟ್ರೆ ನಮ್ಮ ಒಂದು ರೂಟೀನ್ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡ್ಬೋದು. ಅವ್ನು ಸ್ನಾನ ಮಾಡಿಸಿ ಅವನಿಗೆ ಮಲಗಿಸ್ಬಿಟ್ರೆ ನೆಕ್ಸ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ತಲೆಯೆಲ್ಲ ನೀಟಾಗಿ ಕೆಂಡ ಬರುತ್ತಲ್ವ ಅದನ್ನು ಕಾಯಿಸಿಟ್ಟಿರ್ತಾರೆ. ಸೊ ಅದರಲ್ಲಿ ಚೆನ್ನಾಗಿ ತಲೆಯೆಲ್ಲ ಒಣಗಿಸ್ಕೊತೀನಿ. ಇವಾಗ ತುಂಬ ಸಮ್ಮರ್ ಇದೆ, ಬಟ್ ಅಂದ್ರೂ ನಾವು ಮಾಡುವಂಥದ್ದು ನಾವು ಮಾಡ್ಕೊತೀನಿ. ತುಂಬ ಏನು ಹೆವಿ ಎಲ್ಲ ನಾನೇನು ಇದು ಮಾಡ್ತಾಯಿಲ್ಲ. ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಫಾಲೋ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇದಕ್ಕೆಲ್ಲ ಸಾಂಬ್ರಾಣಿ ಎಲ್ಲ ಹಾಕಬಾರ್ದು ಅಂತಾರೆ. ಯಾಕೆ ಅಂತಂದರೆ ಕೂದಲೆಲ್ಲ ಕೆಂಚಗಾಗ್ಬಿಡುತ್ತೆ ಅಂತಂದ್ಬಿಟ್ಟು ಹಾಕಬಾರ್ದು. ಅದರಿಂದ ನಾನು ಇವತ್ತು ನೋಡೋಣ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿದೆ ಅಷ್ಟೇ. ಇಲ್ಲ ಅಂತಂದರೆ ಬೆಳ್ಳುಳ್ಳಿದು ಸಿಪ್ಪೆ ಬರುತ್ತಲ್ವ ಅದನ್ನು ಹಾಕ್ಕೊಬೋದು, ಅಥವಾ ರಾಗಿ ಹಿಟ್ಟು ಬರುತ್ತಲ್ವ ಅದನ್ನು ಹಾಕಿ ಕೂಡ ನಾವು ಕಾಯಿಸ್ಕೊಬೋದು. ಅದೆರಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನು ಇವತ್ತು ಸ್ವಲ್ಪ ಸಾಂಬ್ರಾಣಿನ ಹಾಕಿ ಬಿಸಿನ ಮಾಡ್ಕೊತಾ ಇದ್ದೆ. ಇಲ್ಲ ಅಂತಂದರೆ ಬಿಸಿಲಿಗೆ ಹೋಗಿ ಅಲ್ಲೂ ಕೂಡ ಬಿಸಿ ಮಾಡ್ಕೊಬೋದು. ತಲೆಯೆಲ್ಲ ನೀಟಾಗಿ ಒಣಗಿಸ್ಕೊಂಡ್ರೆ ಈ ಟೈಮ್ನಲ್ಲಿ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಪ್ರೆಗ್ನೆಂಟ್ ಇರೋ ಟೈಮಲ್ಲೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಚೆನ್ನಾಗಿ ಆರೈಕೆ ಎಲ್ಲ ಮಾಡಿದಾಗ ಚೆನ್ನಾಗಿ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಎಲ್ಲರಿಗೂ ಅಷ್ಟೇ. ಮತ್ತು ಕೈಗೆ ಮುಖ ಎಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಮುಖ ಎಲ್ಲ ಬೆಚ್ಚಗಿರುತ್ತೆ ಮತ್ತು ನೀಟಾಗಿ ಸುಂಡುತ್ತೆ ಅಂತ ಅಂತಾರೆ. ನಾನೇನು ದಪ್ಪ ಇಲ್ಲ, ಇರೋದೇನೆ ಈ ಥರ. ಬಟ್ ಅಂದ್ರೂ ಮುಂದೆ ದಪ್ಪ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ. ಸ್ನಾನ ಮಾಡ್ಕೊಳ್ಳೋವಾಗ ಮಾಡಾದ ನಂತರ ಸ್ವಲ್ಪ ಅರಿಶಿನ ಹಚ್ಕೊಳ್ಳೋದಾಗಿರಲಿ ಸ್ವಲ್ಪ ಹಚ್ಕೊಬೇಕು. ಯಾಕಂತಂದರೆ ಸಮ್ಮರ್ ಆಗಿರೋದ್ರಿಂದ ತುಂಬಾ ಹೀಟ್ ಆಗಿಬಿಡುತ್ತೆ, ಜಾಸ್ತಿನೂ ಕೂಡ ಹಚ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ಸ್ವಲ್ಪ ನೀರೆಲ್ಲ ಇರುತ್ತಲ್ವ ಅದನ್ನೆಲ್ಲ ಹೀರ್ಕೊಂಬಿಡುತ್ತೆ ಅಂದ್ಬಿಟ್ಟು ಅರಿಶಿನ ಹಾಕ್ಕೊಳ್ಳೋದು ಅಷ್ಟೇ. ಮತ್ತು ಹೈಜಿನಾಗೂ ಕೂಡ ಇರುತ್ತೆ. ಏಕೆಂತಂದರೆ ಇವಾಗ ಸಮ್ಮರಲ್ಲಿ ಸ್ವಲ್ಪ ಅಲರ್ಜಿಗಳು ಅದು ಇದು ಆಗೋ ಚಾನ್ಸಸ್ ಇರುತ್ತಲ್ವ. ಸೊ ಅರಿಶಿನ ಹಚ್ಕೊಳ್ಳೋದ್ರಿಂದ ಅದು ಯಾವುದು ಕೂಡ ಬರೋದಿಲ್ಲ. ಮತ್ತು ಬಾಡಿ ಸ್ಮೆಲ್ಲು ಕೂಡ ಬರೋದಿಲ್ಲ. ಅಂಡರ್ ಆರ್ಮ್ಸ್ಗೆಲ್ಲ ಹಚ್ಕೊಳ್ಳೋದ್ರಿಂದ ಬಾಣಂತಿ ಅರಿಶಿನ ಅಂತಲೇ ಬರುತ್ತೆ. ಅದನ್ನು ತರಿಸ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫ್ರ್ಯಾಗ್ರೆನ್ಸ್ ಎಲ್ಲ ಚೆನ್ನಾಗಿರೋದು ನೋಡಿ ನೀವು ತರಿಸ್ಕೊಂಡು ಹಚ್ಕೊಡಿ. ಮತ್ತು ಇದಿಷ್ಟ ಆಗಿರುತ್ತೆ ನನ್ನ ಒಂದು ಮಾರ್ನಿಂಗ್ ರೂಟೀನು. ಎದ್ದು ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಡ್ತಾರೆ. ಸೊ ಅದು ಅವನನ್ನು ರೆಡಿ ಮಾಡಿಬಿಟ್ಟು ಅದಾದ ನಂತರ ನಾನು ಕೂಡ ಟಿಫನ್ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೇನೆ. ಯಾಕಂದರೆ ಸುಸ್ತಾಗಿಬಿಡುತ್ತೆ ಅಂತಂದ್ಬಿಟ್ಟು. ಮತ್ತು ನೀರು ಅಟ್ಟಿಸ್ಕೊಳ್ಳೋದು ಅಂತಂತಾರೆ, ಎಷ್ಟೇನೋ ಗೊತ್ತಿಲ್ಲ. ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನಾನು ಕೂಡ ಜಾಸ್ತಿ ನೀರೆಲ್ಲ ಅಟ್ಟಿಸ್ಕೊಳ್ಳೋಕೆ ಹೋಗೋದಿಲ್ಲ. ಒಂದು ತಕ್ಕ ಮಟ್ಟಿಗೆ ಹೊಟ್ಟೆಗೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ನೀರನ್ನ ಅಟ್ಟಿಸ್ಕೊತೀನಿ. ತುಂಬಾ ಒಳ್ಳೆಯದು. ಬ್ಯಾಕ್ ಪೇಯ್ನ್ ಎಲ್ಲ ಬರೋದಿಲ್ಲ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬಾಡಿನೂ ಕೂಡ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ದಪ್ಪ ಆಗೋದಿಲ್ಲ ನೀರು ಅಟ್ಕೊಳ್ಳೋದ್ರಿಂದ. ಮತ್ತು ಮುಂದ್ಗಡೆ ಫ್ರಂಟಲ್ಲಿ ಅಂತಂದರೆ ಇವಾಗ ಎಷ್ಟು ಇದನ್ನು ಕಾಯಿಸಿದ್ರೂ ಸ್ವೆಟ್ ಆಗಿ ನೀರು ಬರ್ತಾನೆ ಇರುತ್ತೆ. ಒಂದು ಸ್ವಲ್ಪ ಕಾಯಿಸ್ಕೊಂಡು ಸುಮ್ಮನಾಗ್ತೀನಿ ನಾನು. ನನಗಂತೂ ಮೊದಲೇ ಬಾಡಿ ಹೀಟ್ ಆಗಿರೋದ್ರಿಂದ ಜಾಸ್ತಿ ಎಲ್ಲ ಇದು ಮಾಡ್ಕೊಳಕ್ಕಾಗೋದಿಲ್ಲ. ಮತ್ತು ಒಂದು ಮೀಶೋದಲ್ಲಿ ನಾನು ಸಾಕ್ಸ್ನ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. 108 ರುಪೀಸ್ಗೇನೋ ಅಷ್ಟು ನನಗೆ 5 ಪೇರ್ ಸಾಕ್ಸ್ಗಳು ಬಂತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಬೇಬಿಗೆ ಬಟ್ಟೆನ ತರಿಸ್ಕೊಂಡಿದ್ದಲ್ವ, ಅದು ಸ್ವಲ್ಪ ಕಲರೆಲ್ಲ ಶೇಡ್ ಆಗ್ತಾಯಿತ್ತು. ಬಟ್ ಇದ್ಯಾವುದು ಆ ಥರ ಇಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. 20 ರುಪೀಸ್ ಆ ಥರ ಎಲ್ಲ ಬಿತ್ತು ಅಷ್ಟೇ ಒಂದು ಪೇರಿಗೆ. ನಾವು ಆಚೆ ಕಡೆ ತೊಗೋತೀವಿ ಅಂತಂದರೆ ತುಂಬಾ ಜಾಸ್ತಿ ಆಗುತ್ತೆ. ಅದರಲ್ಲಿ ನಾನು ಈ ಒಂದು ಪಿಂಕ್ ಕಲರ್ನ ಹಾಕೊಳ್ಳೋಣ ಅಂತಂದ್ಬಿಟ್ಟು, ಯಾಕಂದರೆ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿತ್ತಲ್ಲ ಅಂತಂದ್ಬಿಟ್ಟು ಅದನ್ನೇ ಹಾಕ್ಕೊತಾ ಇದ್ದೆ. ಹಾಕ್ಕೊಂಡು ನೋಡೋಣ ಯಾವ ಥರ ಇದೆ ಕ್ವಾಲಿಟಿ ಎಲ್ಲ ಅಂದ್ಬಿಟ್ಟು.
ಮತ್ತು ಯಾರಿಗೆಲ್ಲ ಸಜ್ಜಿಗೆ ಗೊತ್ತು ಕಮೆಂಟ್ ಮಾಡಿ. ಬಾಣಂತಿಯರಾದಮೇಲೆ ಇದು ಏನಪ್ಪ ಸ್ನಾನ ಎಲ್ಲ ಆದ ನಂತರ ಸಜ್ಜಿಗೆನ ತಿಂದ್ಕೊಂಡು ಅಥವಾ ಕಾಫಿನ ಕುಡ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬಾ ಬಾಡಿ ಎಲ್ಲ ಸ್ವೆಟ್ಟಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ. ಅದರಿಂದ ನಮ್ಮ ಕಡೆ ಎಲ್ಲ ಕೊಡ್ತಾರೆ. ಸ್ವಲ್ಪ ಸಜ್ಜಿಗೆ ಸ್ನಾನ ಮಾಡಿದಾಗ, ತಲೆಗೆ ಸ್ನಾನ ಮಾಡಿದಾಗ ಶೀತ ಎಲ್ಲ ಹೀರ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಚೆನ್ನಾಗಿ ತಿಂದ್ಕೊಂಡು ಅದಾದ ನಂತರ ನಾನು ಚೆನ್ನಾಗಿ ನಿದ್ದೆನ ಮಾಡ್ಕೊತೀನಿ. ಆವತ್ತೇ ನಮ್ಮ ಊರಿಂದ ನಮ್ಮ ಆಂಟಿಯರೆಲ್ಲ ಬಂದಿದ್ದರು ಪಾಪುನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿಯರು ಬಂದಿದ್ದರು. ಸೊ ಅವತ್ತು ನೈಟು ಮನೆಯಲ್ಲಿ ರವೆ ಉಂಡೆ, ಪಾಯಸ, ಹೆಸರುಬೇಳೆ ಮತ್ತು ಅದು ಇದು ಮಾಡಿದ್ರು. ಸ್ವಲ್ಪ ಗೆಲ್ಸ್ಕೊಂಡು ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಒಂದು ಇವಾಗ ಬೋರ್ ಅನ್ನಿಸ್ತಾ ಇತ್ತು. ನಾವು ಅದೇ ಅನ್ನಿಸ್ತಾ ಇತ್ತು, ಯಾರು ಇಲ್ಲ ಅಂದರೆ ಒಂಥರ ಬೋರ್ ಆಗ್ತಾ ಇದೆ. ಸಿಸರಿನ್ ಆದಮೇಲೆ ಏನಾಗುತ್ತೆ, ಆ ಒಂದು ಜಾಗ ಬೇಗ ಒಣಗೋದಿಲ್ಲ. ತುಂಬ ಜನಕ್ಕೆ ಏನಾಗುತ್ತೆ, ಗಾಯ ಆಗೋದಾಗಿರಲಿ ಅಥವಾ ಇನ್ಫೆಕ್ಷನ್ ಆಗೋದಾಗಿರಲಿ, ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮತ್ತು ಸ್ನಾನ ಮಾಡೋದು ಯಾವ ರೀತಿ, ಇವಾಗ ಬಟ್ಟೆ ಕಟ್ಕೊಂಡು ಅಥವಾ ಕವರ್ ಕಟ್ಕೊಂಡು ಕೆಲವೊಬ್ಬರು ಮಾಡ್ತಾರೆ. ಸೊ ಅದರಿಂದ ಆ ಒಂದು ಜಾಗ ಬೇಗ ಹೀಲ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಡಾಕ್ಟರು ಸಜೆಷನ್ ಮಾಡಿರೋದು ಒಂದು ಸ್ಪ್ರೇನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಯಾರಿಗಾದ್ರೂ ಆ ಥರ ಆಗ್ತಾಯಿದ್ರೆ ದಯವಿಟ್ಟು ಈ ಒಂದು ಸ್ಪ್ರೇನ ಯೂಸ್ ಮಾಡಿ. ಸಿಸರಿನ್ ಆಗಿರೋರು ಮಾತ್ರ ಬೇಗನೆ ಹೀಲ್ ಆಗುತ್ತೆ. ಮತ್ತು ಅಲ್ಲಿ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರಲಿ, ಬೇರೆ ಅಲರ್ಜಿ ಆಗಿರಲಿ, ಈ ಥರ ಏನೂ ಆಗೋದಿಲ್ಲ. ಇದು ವಾಟರ್ ಪ್ರೂಫು. ನೀವು ಸ್ನಾನ ಮಾಡ್ಕೊಂಡು ಬಂದು ಆ ಒಂದು ಜಾಗವನ್ನು ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಈ ಒಂದು ಸ್ಪ್ರೇನ ಹಾಕಿ ಮತ್ತು ಒಂದು 2 ನಿಮಿಷ ಡ್ರೈ ಮಾಡಿದ್ರೆ ಮುಗೀತು. ತುಂಬಾ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ಇದು. ನಿಜವಾಗ್ಲೂ ಪರ್ಸ್ನಲಿ ನಾನು 1 ಮಂತಿಂದ ನಾನು ಯೂಸ್ ಮಾಡ್ತಿದ್ದೀನಿ. ನನಗೆ ಸ್ನಾನ ಮಾಡುವಾಗ ಆಗಲಿ ಅದಾದ ನಂತರ ಇದುವರೆಗೂ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಏನೂ ಬಂದಿಲ್ಲ. ಸೊ ಅದರಿಂದ ನೀವು ಕೂಡ ಯೂಸ್ ಮಾಡಿ. ಸಪೋಸ್ ಏನಾದರೂ ನಿಮಗೇನಾದರೂ ಆ ಒಂದು ಜಾಗದಲ್ಲಿ ಬೇಗ ಆಗ್ತಾ ಇಲ್ಲ ಅಥವಾ ಸ್ನಾನ ಮಾಡಬೇಕಂದ್ರೆ ನಮಗೆ ಭಯ ಆಗುತ್ತೆ, ಏನು ಯೂಸ್ ಮಾಡ್ಬೋದು ಅಂತಂದರೆ ನಿಜವಾಗ್ಲೂ ಈ ಸ್ಪ್ರೇನ ನಾವು ಸ್ನಾನ ಆದ ನಂತರ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಆ ಒಂದು ಜಾಗ ಏನು ಪ್ರಾಬ್ಲಮ್ ಆಗಿದೆ ನೀಟಾಗಿ ಹೀಲ್ ಆಗುತ್ತೆ. ಸೊ ಅದರಿಂದ ನನ್ನ ಒಂದು ಪರ್ಸ್ನಲ್ ಸಜೆಷನ್, ಇದನ್ನು ದಯವಿಟ್ಟು ಯೂಸ್ ಮಾಡಿ. ಇಷ್ಟ ಇರೋರು ಯೂಸ್ ಮಾಡಿ. ನನಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇದು. ಮತ್ತು ಇನ್ನೂ ಒಂದು ಕ್ವಶನ್ ಏನು ಅಂತಂದರೆ, ನಿಮ್ಮ ಕನಸಲ್ಲಿ ಹಾವು ಯಾವ ರೀತಿ ಕಾಣಿಸುತ್ತೋ, ಯಾವ ಕಲರ್ ಕಾಣಿಸ್ತು ಅಂತಂದರೆ, ನಾರ್ಮಲಾಗಿ ಇವಾಗ ನನಗೆ ಜಾಸ್ತಿ ಕಾಣಿಸ್ತಾ ಇದ್ದಿದ್ದು ನಾಗರ ಹಾವು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಬ್ಬರು ಅಂತ ಇದ್ದರು ನನಗೆ ಏನೋ ನೀವು ಹೇಳಿದ್ದ ಎಲ್ಲ ಒಂದು ಸಿಂಪ್ಟಮ್ಸ್ ಇತ್ತು ಅಂದ್ರೂ ಬಾಯ್ ಬೇಬಿ ಆಯಿತು 10 ಮಂತ್ಗೆ ಅಂತ ಅಂತಾರೆ. ನಿಜವಾಗ್ಲೂ 10 ಮಂತಿಗೆ ಆಗೋದು ಗರ್ಲ್ ಬೇಬಿನೇ. ಯಾಕಂತಂದರೆ ಗಂಡು ಮಕ್ಕಳು ಅಷ್ಟು ದಿನ ಟೈಮ್ ತೊಗೊಳ್ಳೋದೇ ಇಲ್ಲ, ನನ್ನ ಒಂದು ಪರ್ಸ್ನಲ್ಲಾಗಿ ಹೇಳಬೇಕು ಅಂತಂದರೆ. ಮತ್ತು ಈ ಕಾಮನ್ನಾಗಿ ಹಳೆಯವರು ಅಷ್ಟೇ, ಗಂಡು ಮಕ್ಕಳು ಬೇಗ ಟೈಮ್ ತೊಗೊಳ್ಳೋದಿಲ್ಲ, ಬೇಗನೆ ಡೆಲಿವರಿ ಆಗಿಬಿಡುತ್ತೆ. ಹೆಣ್ಮಕ್ಳು ಟೈಮ್ ತೊಗೊಂಡು 10 ತಿಂಗಳಾದ್ರೂ ಡೆಲಿವರಿ ಆಗೋದಿಲ್ಲ ಅಂತ ಅಂತಾರೆ. ನನ್ನ ಒಂದು ಸಿಂಪ್ಟಮ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದು. ಮತ್ತು ಹಾರ್ಟ್ ಬೀಟಲ್ಲೂ ಅಷ್ಟೇ ನನಗೆ 138, 136, 140, 144 ತನಕ ಬಂದಿದೆ, 150 ಒಳಗಡೆ ಬಂದಿದೆ. ಸೊ ಅದರಿಂದ ನನ್ನ ಒಂದು ಸರೌಂಡಿಂಗಲ್ಲಿ ಇರೋರಿಗೆ ಎಲ್ಲರಿಗೂ 150 ಒಳಗಡೆ ಇರೋರಿಗೆ ಎಲ್ಲರಿಗೂ ಗಂಡು ಮಗುನೇ ಆಗಿದೆ. ಇವಾಗ ರೀಸೆಂಟಾಗಿ ನನಗೆ ಗೊತ್ತಿರೋರ್ಗೇ 144 ಇತ್ತವ್ರಿಗೆ ಹಾರ್ಟ್ ಬಿಟ್ಟು. ಇವಾಗ ರೀಸೆಂಟಾಗಿ ಅವ್ರಿಗೆ ಫಸ್ಟ್ ಬೇಬಿನೂ ಬಾಯ್ ಆಯಿತು, ಬಟ್ ಸೆಕೆಂಡ್ ಬೇಬಿನೂ ಬಾಯ್ ಆಯಿತು. ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಹಾಗೇ ಆಗುತ್ತೆ, ಏನು ಮಾಡಿ ಎಲ್ಲೋ ನನ್ನ ಒಂದು ಪ್ರಕಾರ 99% ಹಾರ್ಟ್ ಬೀಟು 150 ಒಳಗಡೆ ಇರೋರಿಗೆಲ್ಲರಿಗೂ, ನನ್ನ ಸರೌಂಡಿಂಗಲ್ಲಿ ಇರೋರಿಗೆಲ್ಲರಿಗೂ ಬಾಯ್ ಬೇಬಿನೇ ಆಗಿದೆ. ಸೊ ಅದರಿಂದ ನಾನು ಶೇರ್ ಮಾಡ್ಕೊಂಡಿದ್ದು ಅಷ್ಟೇ. ನನಗೆ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು, ಯಾಕಂದರೆ ಯಾರೂ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ. ಎಲ್ಲ ಸಿಂಪ್ಟಮ್ಸ್ ಇದ್ರೂ ಕೆಲವೊಬ್ಬರಿಗೆ ಒಂದು ಸಿಂಪ್ಟಮ್ಸ್ ಬೇರೆ ಇದ್ರೂ ಬೇರೆ ಬೇಬಿ ಆಗೋ ಚಾನ್ಸಸ್ ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಅವರು ಅವರವರ ಒಂದು ಬಾಡಿ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಯಾರು ಕೂಡ ಎಲ್ಲ ಬಾಡಿನೂ ಒಂದೇ ಥರ ಇರೋದಿಲ್ಲ ಅಲ್ವ, ಎಲ್ಲ ಪ್ರೆಗ್ನೆನ್ಸಿನೂ ಒಂದೇ ಥರ ಇರೋದಿಲ್ಲ. ಸೊ ಒಂದೊಂದು ಪ್ರೆಗ್ನೆಂಟು ಅವರವರ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಗರ್ಲ್ ಬೇಬಿ ಬಾಯ್ ಬೇಬಿ ಅನ್ನೋದು 5th ಮಂತ್ ಒಳಗಡೆನೇ ಡಿಸೈಡ್ ಆಗಿರುತ್ತೆ. ಅದಾದ ನಂತರ ಈ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದು.
ಹುಟ್ಟಾದ್ಮೇಲೆ ಗೊತ್ತಾಗೋದು ನಮಗೆ ಯಾವ ಬೇಬಿ ಅಂತ ಅಂದ್ಬಿಟ್ಟು ನಮ್ಮ ಒಂದು ಕ್ಯೂರಿಯಾಸಿಟಿ ಮೇಲೆ ನಾವು ಈ ಒಂದು ಸಿಂಪ್ಟಮ್ಸ್ ಇದ್ದರೆ ಬಾಯ್, ಈ ಒಂದು ಸಿಂಪ್ಟಮ್ಸ್ ಇದ್ದರೆ ಗರ್ಲ್ ಅಂತ ನಾವು ತಿಳ್ಕೊಳ್ಳೋದು ಅಷ್ಟೇ. ಬಟ್ ತುಂಬ ಜನಕ್ಕೆ ಈ ಒಂದು ಸಿಂಪ್ಟಮ್ಸ್ಗಳು ನಿಜನೂ ಆಗ್ತವೆ, ಕೆಲವೊಬ್ಬರಿಗೆ ಸುಳ್ಳು ಆಗುತ್ತೆ. ಅಂದರೆ ಎಲ್ಲದೂ ಸುಳ್ಳು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಲ್ವಾ. 100ರಲ್ಲಿ 99% ನಿಜ ಆಗುತ್ತೆ, ಇಲ್ಲ 1% ಹಂಗೆ ಆಚೆ ಈಚೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ 100% ಅಂದರೆ 100% ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ಮತ್ತು ಇವತ್ತಿನ ಒಂದು ವಿಡಿಯೋ ಯಾವ ಥರ ಇತ್ತು, ಮತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ, ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.